ಹಿಂಗೆ ಭಾರಿ ಮಳೆಯಲ್ಲಿ ನಾವು ಕೊಟ್ಟಿಗೆರೆ ಬಂದಿದ್ದೀವಿ. ಈಗ ನೀರು ದೋಸೆ ತಿನ್ಲಿಕ್ಕೆ ಹೋಗ್ತಾ ಇದೀವಿ. ಯಾವ್ದು ಹೋಟೆಲ್ ರಾಮ್ ಪ್ರಸಾದ್. ಗೈಸ್ ನಮ್ ಜೊತೆ ಇವತ್ತು ಮಗ ಹೆಸರು ಅಂತ ಮಚ್ಚ ನೆನಪೋಯ್ತು ಮಚ್ಚ. ಗೈಸ್ ಎಂತ ಆಯ್ತು ಅಲ್ಲಿ ದೋಸೆ ದೋಸೆ ದೋಸೆಗೆ ದೋಸೆ ವೆಜ್ ಎಂತ ಆಯ್ತು ಅಲ್ಲಿಲ್ವಾ ಗೈಸ್ ಕೊಟ್ಟಿಗೆರಲ್ಲಿ? ಇಲ್ಲಿ ನೀರು ದೋಸೆ ಕಾರ್ನರ್ ಅಂತ ಹಾಕಿದ್ದಾರೆ, ಇಲ್ಲಿ ಇಲ್ಲ. ನಾವೀಗ ಬೇರೆ ಕಡೆ ಹೋಗ್ತಿದ್ವಿ. ನಮ್ ಜೊತೆ ಇವ್ರು ಯಾರು ಗೊತ್ತಿಲ್ಲ, ರವಿ ಕಿರಣ್ ಆರ್ಯ ಕ್ರಿಯೇಷನ್ ಅಂತ ಒಂದು ಇದು ಬಿಗ್ ಗಿಟಾರ್. ಆದ್ರೆ ಶಿವಮೊಗ್ಗದಲ್ಲಿ ಗೈಸ್ ಕೊಟ್ಟಿಗೆರದಲ್ಲಿ ಭಾರಿ ಮಳೆ ಸುರಿತಿದೆ. ಈಗ ನಾವು ನೀರು ದೋಸೆ ತಿನ್ಲಿಕ್ಕೆ ಕೊಟ್ಟಿಗೆರೆಗೆ ಬಂದಿದ್ದೀವಿ. ಗೈಸ್ ನೀವು ನೋಡ್ತಿದ್ರ ಕೊಟ್ಟಿಗೆರ. ಇವತ್ತು ನೀರು ದೋಸೆಗೆ ನಾವು ಇಲ್ಲಿಗೆ ಗೈಸ್ ಮಂದಾರ್ತಿ ಪಾನಿಪುರಿ ಸ್ಟಾಲ್ ನಮ್ಮ ಇನಿ ಇವತ್ತು ನೀರು ದೋಸೆ ತಿನ್ಲಿಕ್ಕೆ ಇಲ್ಲಿ ಬಂದಿದ್ವಿ ಕೊಟ್ಟಿಗೆರೆಯಲ್ಲಿ. ನೀರು ದೋಸೆ ಅದು ತಗೊಂಡಾಯ್ತು. ಮಂದಾರ್ತಿ ನಿಂಗೆ ಗೊತ್ತ ಹೆಸರು? ಹೆಚ್ಚಿನ ಏನು ಗೊತ್ತಾ, ಈ ನಾಗರಾಜನಿಗೆ ಇಲ್ಲಿ ಒಂದು ತಿನ್ಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ಇವತ್ತು ನಾವು ಎಲ್ಲ ಹೋಗೋರು ಈ ರೂಟಲ್ಲಿ ಬಂದಿದ್ವಿ. ಅದು ಮೈನ್ ಆಗಿರೋದು ಇವರು ರವಿ ಕಿರಣ್ ಅವರು ರೂಟ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ. ನಾವು ಕೊಟ್ಟಿಗೆ ಕರ್ಕೊಂಬಂದೆ ನೀರು ದೋಸೆ ತಿನ್ನಿ ಮ್ಯಾಗಿ ತಿನ್ನಿ ಅಂತ ಕರ್ಕೊಂಬಂದೆ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಆಲ್ಸರ್ ಹೋಗೋರು ನಾವು ಇಲ್ಲಿ ರೂಟ್ ಚೇಂಜ್ ಆಗಿ ಈಗ ಏನು ಗೊತ್ತಾ, ನಾಗರಾಜ್ ಅವರಿಗೆ ಇಷ್ಟವಾದ ಪ್ಲೇಸಿಗೆ ಬಂದಿದ್ವಿ. ಫಾಸ್ಟ್ ಫುಡ್ ತಿನ್ಬೇಕಂತ ಮಧ್ಯಾಹ್ನ ಊಟ ಇಲ್ಲ. ಇಲ್ಲಿ ನೀರು ದೋಸೆ ಸಕ್ಕತ್ತಾಗಿದೆ. ಅವ್ರದ್ದು ಅಂತ ಹೇಳು. ಡಾಕ್ಟರ್ ಬ್ರೋ ಹೇಳಿದ್ದಾರೆ ಇಲ್ಲಿ ನೀರು ದೋಸೆ ಸಕ್ಕತ್ತಾಗಿರುತ್ತೆ ಅಂತ, ಹಂಗಾಗಿ ನಾವು ಬಂದಿದ್ದು. ಗೈಸ್ ಬಂದಿರೋ ಮುಖ ಪರಿಚಯ ಇಟ್ಕೊಳ್ಳಿ. ತಾವು ಬಂದಿರೋ ಹೋಟೆಲ್ ಇಲ್ಲಿ ಪಾನಿಪುರಿ ಮಸಾಲ ಪುರಿ ಎಲ್ಲ ಇದೆ, ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲೇ ನಮಗೆ ಶೃಂಗೇರಿ ಟರ್ನ್ ಆಗೋಕ್ಕೆ ಇಲ್ಲೇ ಇದೆ ನೋಡಿ, ಇದು ಶೃಂಗೇರಿ ಟರ್ನ್ ಆಗೋ ಜಾಗ ಇಲ್ಲಿ ಗೈಸ್ ನೋಡಿ. ಹಿಂಗೆ ಮಚ್ಚ ಇಲ್ಲ ರವಿ ಹೆಂಗಿದೆ ಮಚ್ಚ? ಸೂಪರ್. ನನ್ಗನ್ಸು ಬಿಡು, ನಾನು ಬೇರೆ ಪ್ಲೇಟ್ ಇದ್ದೀನಿ. ಮಂದಾರ್ತಿ ಪಾನಿಪುರಿ ಸ್ಟಾಲ್ ಎಲ್ಲ ಇದೆ ಇಲ್ಲಿ. ಸೇವ್ ಪುರಿ, ಗೋಬಿ ಮಂಚೂರಿ ಎಲ್ಲ ಇದೆ ಇಂಥ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆಂದ ನೀರು ದೋಸೆ ಕೊಡ್ತಾರೆ. ಹಾಗೂ ನಾವು ಈಗ ತಗೊಂಡಿದ್ದು ನೀರು ದೋಸೆ ಮತ್ತು ಪೂರಿ ತಗೊಂಡಿದ್ವಿ. ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು, ಅದ್ಭುತವಾಗಿದೆ. ನಮ್ಮ ದೋಸ್ತುಗಳೆಲ್ಲ ತಿಂತಾಯಿದ್ದಾರೆ. ನಮ್ಮದು ಪ್ಲೇಟ್ ಇದೆ, ಇಲ್ಲಿ ಆನ್ ಆಗ್ತಿದೆ.
ಮೇರ ಇಲ್ಲಿ 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 ಗಾಯ್ಸ್ ನಮ್ಮ ತಿನ್ಕೋ ಸೂಪರ್. ಹಾಂ ಚಟ್ನಿ ಹಾಕೋಣ. ಗಾಯ್ಸ್ ಕೊಟ್ಟಿಗೆರ ನೀರು ದೋಸೆ ಭಾರಿ ಫೇಮಸ್. ಇಲ್ಲಕ್ಕ ಮಲ್ಪೇರು ನಮ್ಮ ಇಲ್ಲ ಲಂಚನ ಮಲ್ಪೇರು ಭಾರಿ ಶೋಕದ ಚಟ್ನಿ ಟೇಸ್ಟ್. ನಮ್ಮ ಊಟ ಸ್ಟೈಲ್ ಡೇ ಮಸ್ತ್ ಸೈಕ್ ಒಂದು ಇನ್ನೊಂದೇ ಹೋಗ್ಬೋದು ಹಚ್ಚಿ ಹೋಗ್ಬೋದು ಭಾರಿ ಶೋಕದ ಪಕ್ಕಡ ಅಂದರೆ ನಮ್ಮ ಇಲ್ಲ ನಮ್ಮ ಲೆಕ್ಕ ಆತು ಶೋಕ ಕ್ಲೀನ್ ಹೇಳ್ತೀನಿ ಪೂರಿ ಊರಿಲ್ಲ ಬಾರಿ ಶೋಕೊಂಡು ಕೊಟ್ಟಿಗೆ ಬಾರಿ ನೀರು ಸೇರ್ತು ಹೋಗಿಲ್ಲ ಒಂದು ಇನ್ನೊಂದು ಲೇಟ್ ಇನ್ನೆಷ್ಟು ಟ್ರೈ ಮಾಡ್ತೀನಿ ಬರ್ತಾನೆ ಈ ಮಂದಾರ್ತಿ ಎಲ್ಲ ಖಾಲಿ ಖಾಲಿ ನಂದೇ ಇರ್ತದೆ ಆಮೇಲೆ ಎಲ್ಲ ತಿನ್ನೋದು ಗಾಯ್ಸ್ ಸಾಕಾಗಿ ಆಹಾ ಹಾಗೆ ಎಲ್ಲ ಹೊಟ್ಟೆ ಅಷ್ಟು ಸಾಯ್ತಿದ್ದಾರೆ ಎಲ್ಲ ಫುಲ್ ಬಿಸಿ. ನಾವಂತೂ ಇಲ್ಲಿ ತಿಂತಿದ್ವಿ ಅವ್ರಿಗೆ ಪಾಪ ಬೇರೆ ಕೊಡೋಕ್ಕೆ ಇದು ಕೊಟ್ಟಿಗೆರೆ ಬಂದಿದ್ದಕ್ಕೆ ನಂಗೆ ಸಾರ್ಥಕ ಅನಿಸುತ್ತೆ. ಇವತ್ತು ತಿನ್ನಲಿಕ್ಕೆ ತುಂಬ ಖುಷಿ ಆಯಿತು, ಅಷ್ಟು ಹ್ಯಾಪಿನೆಸ್ ಆಯಿತು. ಗೈಸ್ ನೂಡಲ್ಸ್ ನಮ್ಮಲ್ಲಿ ತಿನ್ಕ ಬೆಚ್ಚ ಉಂಟು ಬೇರದು. ಫ್ಯಾಮಿಲಿ ಬನ್ನಿ, ಬಂದರೆ ಇಲ್ಲದ್ದು ವಿಸಿಟ್ ಮಾಡಿ ಅಂತ ಹೇಳ್ಬೋದು ನಾನು. ಶೃಂಗೇರಿ ಹೋಗೋ ರೋಡ್ ಇಲ್ಲೇ ಇದೇ ಇದೆ, ಇದೊಂದು ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಮ್ಮೂರವರೇ ತುಂಬ ಖುಷಿ ಆಯಿತು. ಮಂದಾರ್ತಿ ಅಂತೂ ಅದ್ಭುತವಾಗಿದೆ ಅಲ್ಲ ರೀ? ಗೈಸ್ ಸಕ್ಕತ್ತಾಗಿತ್ತು ಊಟ ಅಂತೂ, ಸಕ್ಕತ್ತಾಗಿ ನಾವು ಎಂಜಾಯ್ ಮಾಡಿದ್ವಿ, ಭಾರಿ ಚೆನ್ನಾಗಿತ್ತು. ಎಲ್ಲ ತಿಂದು ಊಟ ಮಾತ್ರ ಫುಲ್ ಆರ್ಗ್ಯಾನಿಕ್, ಯಾವ್ದು ಕೆಮಿಕಲ್ ಇಲ್ಲ, ಭಾರಿ ಚೆನ್ನಾಗಿತ್ತು. ಅಂತೂ ಭಾರಿ ಇಷ್ಟ ಆಯ್ತು. ಸಕ್ಕತ್ತಾಗಿತ್ತು, ಹೇಳೋದಕ್ಕೆ ಸಕ್ಕತ್ತಾಗಿತ್ತು, ಯಾವ್ದು ಮಿಸ್ ಮಾಡಂಗಿಲ್ಲ. ನಾವು ಇಲ್ಲಿ ಬಂದ್ರಂತೂ ಆ ಮಂದಾರ್ತಿ ಹೋಟೆಲ್ ನೆನ್ಪಿಟ್ಕೊಳ್ಳಿ, ಅಲ್ಲಿಗೆ ಬನ್ನಿ. ಹೆಂಗಿತ್ತು ಮಜಾ? ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಕೊಟ್ಟಿಗೆರ ಅಲ್ಲಿಂತು ಸಕ್ಕತ್ತಾಗಿತ್ತು, ಮಿಸ್ ಮಾಡಂಗಿಲ್ಲ ಅಂತ ಹೋಟ್ಲಿಗೆ ನಾವು ಬಂದಿದ್ದೀವಿ. ಅಂತೂ ರೋಡ್ ಮಿಸ್ ಆದ್ರೂ ನಾವು ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಹ್ಯಾಪಿ ಹಾ, ಬಂದ್ರೆ ಅಂತೂ ಆ ಹೋಟ್ಲಿಗೆ ಬನ್ನಿ, ಒಂದ್ಸಲ ಟ್ರೈ ಮಾಡಿ ಹೇಳಿ ಶೃಂಗೇರವ್ರು ಬಂದಿದ್ದಾರಂತ. ಊಟ ಸೂಪರ್.